ಫಸ್ಟ್ ಹಾಫ್ ಪರವಾಗಿಲ್ಲ ನೋಡೋದು, ಸೆಕೆಂಡ್ ಹಾಫ್ ಎಲ್ಲೋ ಹೋಗ್ಬಿಡುತ್ತೆ. ಶೂಟಿಂಗ್ ಮಾಡೋ ಸ್ಕ್ರಿಪ್ಟ್ ಬರ್ದಿರೋ ಅಂತ ಕಾಣುತ್ತೆ ಸೆಕೆಂಡ್ ಹಾಫ್, ಹಂಗೆ ಇತ್ತು. ನಮಸ್ತೆ ಗುರು. ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? ನಾನು ಕೆಂಪ ಮತ್ತಿದು ಕರಿಯ. ಇವ ಯಾರೇ? ಇವಾಗ ನಾವು ಕಿಂಗ್ಡಮ್ ಅನ್ನೋ ತೆಲುಗು ಫಿಲಮ್ ನೋಡಕ್ ಹೋಯ್ತಾ ಇದೀವಿ. ಓಕೆ, ಒಳ್ಳೆ ಊಟ ಆಯ್ತು, ಅನ್ನ ಸಾಂಬಾರೀಗ. ಹೊಟ್ಟೆ ಹಸ್ರೆ ಫಿಲಮ್ ನೋಡಕ್ ಆಗಲ್ಲ ಗುರು. ರಾಡ್ ಫಿಲಮ್ ಅಂದ್ರೆ ಇನ್ನ ನೋಡಕ್ ಆಗಲ್ಲ, ಏನಂತೀರಾ? ಹೌದು. ಅಂದ ವೇಟ್ ಥಿಯೇಟರ್ ಕರಿಯೋಗ್ ರೂಟ್ ಗೊತ್ತಿಲ್ಲ, ಮ್ಯಾಪ್ಸ್ ಹಾಕೊಂಡಿದ್ದೀನಿ ನಾನೇ. ಚೆನ್ನಾಗಿದೆ ನೋಡಿ, ಫಸ್ಟ್ ಸೂ ಫ್ರಮ್ ಶೋ ಅಂತ, ಆಮೇಲೆ ಕಿಂಗ್ಡಮ್ ಬಗ್ಗೆ ಯೋಚನೆ ಮಾಡಿದ್ರ. 2000 years later. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಬರೀ KGF ನೆನಪಾಗುತ್ತೆ, ಮತ್ತೆ ನಿಮ್ಗೆ ಸಲಾರ್ ನೆನಪಾಗುತ್ತೆ. ನೋಡಿರೋದೇ ಗುರು ಫಿಲಮ್ ಅಲ್ಲಿ. ಹೆಂಗೆ ಅಂದ್ರೆ ಮಗ ಪವರ್ಗೋಸ್ಕರ ಅಪ್ಪನ್ ಸಾಯಿಸೋದು, ತಿರ್ಗಾ ಅಪ್ಪನೇ ಹೆಂಗೆ ಅಂದ್ರೆ ಇನ್ನ ಮಗ ಹೆಂಗಿರುವಂತ ಎಲಿವೇಶನ್ಗಳು ಸೇಮ್. ಫಿಲಮ್ ಸ್ಟಾರ್ಟ್ ಆಗದೆ ಒಂದ್ ಕಡೆಗಳು ಒಂದ್ ಕಾನ್ಫ್ಲಿಕ್ಟ್ ಅಲ್ಲಿ, ಇಂಡಿಯಾ ಅಂತಾರೆ, ಹಾಂಗ್ಕಾಂಗ್ ಅಂತಾರೆ, ಅಸಾಸಿನೇಷನ್ ಅಂತಾರೆ, ಆಮೇಲೆ ಅಣ್ಣ ತಮ್ಮ ಅಂತಾರೆ, ಅದಾಯ್ತದ ಇಲ್ಲ. ಲಾಸ್ಟ್ ಅಲ್ಲಿ ಅದು ಯಾವ್ದೋ ಒಂದು ಟ್ರೈಬ್ ನ ಸೇವ್ ಮಾಡ್ಬೇಕು ಅಂತಾರೆ, ಆ ಟ್ರೈಬ್ ಅಲ್ಲಿ ಜನನೇ ಸತ್ತೋಯ್ತಾರೆ, ಇರೋದೇ 2-3 ಜನ, ಅದಕ್ಕೆ ಪಾರ್ಟ್ 2 ಬೇರೆ. ಯಾರ್ಯಾರು ಈ ವ್ಲಾಗ್ ನೋಡ್ತಿರೋ ಹೆಲ್ಮೆಟ್ ಹಾಕೊಂಡು ಓಡಾಡಿ ಗಾಡಿಲಿ ನೋಡಿ. ನಮ್ ಕರಿಯಾನು ಹೆಲ್ಮೆಟ್ ಹಾಕವನೆ. ಅರ್ಥ ಆಯ್ತು ಅನ್ಸುತ್ತೆ.